ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು SVD ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸಿಂಗುಲರ್ ವ್ಯಾಲ್ಯೂ ಡಿಕಂಪೋಸಿಷನ್ ಅಂತ. ಸೊ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಬೇಕು. ಸೊ ಇದರಲ್ಲಿ ನಾವು ಮೇನ್ ಆಗಿ ಕಂಡುಹಿಡಿಬೇಕಾಗಿರೋದು ಎ ಅಂತಂದ್ರೆ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಯು ಮತ್ತೆ ವಿ ಟ್ರಾನ್ಸ್ಪೋಸ್. ಸೊ ಇಷ್ಟನ್ನ ಕಂಡುಹಿಡಬೇಕು, ಸರಿನಾ? ಸಮೇಷನ್ ಅನ್ನ ಸಪರೇಟ್ ಆಗಿ ಕಂಡುಹಿಡಬೇಕು, ನೆಕ್ಸ್ಟ್ ಯು ಅನ್ನ ಕಂಡುಹಿಡಬೇಕು, ನೆಕ್ಸ್ಟ್ ವಿ ಅನ್ನ ಕಂಡುಹಿಡಿದು ಅದನ್ನ ಟ್ರಾನ್ಸ್ಪೋಸ್ ಮಾಡಿ ಬರೀಬೇಕು, ಸರಿನಾ? ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ, ಅವಾಗ ನೀಟಾಗಿ ಅರ್ಥ ಆಗುತ್ತೆ. ಫಸ್ಟ್ ಸಮೇಷನ್ ಅನ್ನ ಕಂಡುಹಿಡಬೇಕು. ಸಮೇಷನ್ ಅನ್ನ ಕಂಡುಹಿಡಬೇಕು ಅಂತಂದ್ರೆ ಫಸ್ಟ್ ಈ ಎ ಇದೆಯಲ್ಲ, ಇದರ ಎ ಟ್ರಾನ್ಸ್ಪೋಸ್ ಅನ್ನ ಕಂಡುಹಿಡ್ಕೊಳ್ಳಿ. ಎ ಟ್ರಾನ್ಸ್ಪೋಸ್ ವಿಲ್ ಬಿ ಈಕ್ವಲ್ ಟು, ಸೊ ರೋಸ್ ಇರೋದೆಲ್ಲ ಕಾಲಮ್ ಆಗ್ತವೆ, 1 1 0. ನೆಕ್ಸ್ಟ್ ಎರಡನೇ ರೋ ಏನಾಗುತ್ತೆ, ಅದು ಕೂಡ ಕಾಲಮ್ ಆಗುತ್ತೆ, 0 1 1, ಸರಿನಾ? ಸೊ ರೋಸ್ ಇದ್ದಿದ್ದೆಲ್ಲ ಕಾಲಮ್ ಆದ್ರೆ, ಕಾಲಮ್ ಇದ್ದಿದ್ದೆಲ್ಲ ರೋಸ್ ಆದ್ರೆ, ಅಂದ್ರೆ ವೈಸ್ ವರ್ಸ ಆದ್ರೆ ಅದನ್ನ ಏನಂತ ಕರಿತೀವಿ? ಟ್ರಾನ್ಸ್ಪೋಸ್ ಅಂತ ಕರಿತೀವಿ. ಸೊ ಈಗ ಎ ಇಂಟು ಎ ಟ್ರಾನ್ಸ್ಪೋಸ್ ಅನ್ನ ಕಂಡುಹಿಡಿಬೇಕು. ಸೊ ಎ ಇಂಟು ಎ ಟ್ರಾನ್ಸ್ಪೋಸ್ ಯಾವ ರೀತಿ ಕಂಡುಹಿಡಿತೀರಾ? ಎ ವ್ಯಾಲ್ಯೂ ಆಲ್ರೆಡಿ ನಮಗೆ ಗೊತ್ತಿದೆ, ಅದನ್ನ ಬರ್ಕೊಳ್ಳಿ, 1 1 0 0 1 1. ನೆಕ್ಸ್ಟ್ ಎ ಟ್ರಾನ್ಸ್ಪೋಸ್ ಅಂತ ಅಂದ್ರೇನು ನೋಡಿ, ಇಲ್ಲಿ ಬರ್ಕೊಂಡಿದೀವಲ್ಲ ಎ ಟ್ರಾನ್ಸ್ಪೋಸ್, ಅದನ್ನ ಬರ್ಕೊಳ್ಳಿ, 1 1 0 0 1 1. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಎಲ್ಲರಿಗೂ ಬಂದಿರುತ್ತೆ ನೋಡಿ, ಸಿಂಪಲ್. ಮೊದಲನೇ ರೋ ಮೊದಲನೇ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡಿ, 1 1 1 ಪ್ಲಸ್ 1 1 1 ಪ್ಲಸ್ 0 ಇಂಟು 0 0ನೇ ಆಗುತ್ತೆ. ನೆಕ್ಸ್ಟ್ ಅದೇ ರೋ ಎರಡನೇ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡಿ, 1 ಇಂಟು 0 0 ಬರೆಯುವಂತ ಅವಶ್ಯಕತೆ ಇಲ್ಲ, 1 1 1 ಪ್ಲಸ್ 1 ಇಂಟು 0 ವಿಲ್ ಬಿ 0. ಸೊ 1 ಮಾತ್ರ ಉಳ್ಕೊಂತಿಲ್ಲಿ. ನೆಕ್ಸ್ಟ್ ಎರಡನೇ ರೋಗೆ ಬರೋಣ. ಎರಡನೇ ರೋ ಮೊದಲನೇ ಕಾಲಮ್, 0 ಇಂಟು 1 ವಿಲ್ ಬಿ 0, 1 1 1, ನೆಕ್ಸ್ಟ್ 1 ಇಂಟು 0 0ನೇ. ನೆಕ್ಸ್ಟ್ ಎರಡನೇ ಕಾಲಮಿಗೆ ಬರೋಣ, 0 ಇಂಟು 0 0ನೇ ಆಗುತ್ತೆ, 1 1 1 ಪ್ಲಸ್ 1 1 1. ಸೊ ಫೈನಲ್ ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ 1ನೇ ಉಳ್ಕೊಳುತ್ತೆ. ನೆಕ್ಸ್ಟ್ 1 ಪ್ಲಸ್ 1 ಇಲ್ಲಿ 2 ಆಗುತ್ತೆ, ಇಲ್ಲಿ 1 ಪ್ಲಸ್ 1 2 ಆಗುತ್ತೆ, ಇಲ್ಲಿ 1. ಸೊ ಇವಾಗ ನನಗೆ ಎ ಇಂಟು ಎ ಟ್ರಾನ್ಸ್ಪೋಸ್ ವ್ಯಾಲ್ಯೂ ಸಿಕ್ಕಿದೆ. ಸೊ ಇವಾಗ ನಾನು ಏನ್ ಮಾಡಬೇಕು ಅಂತಂದ್ರೆ ಲ್ಯಾಂಬ್ಡಾ ವ್ಯಾಲ್ಯೂಗಳನ್ನ ಕಂಡುಹಿಡಬೇಕು, ಅಂತಂದ್ರೆ ಐಗನ್ ವ್ಯಾಲ್ಯೂಸ್ ಅನ್ನ ಕಂಡುಹಿಡಬೇಕು ಫಾರ್ ಎ ಇಂಟು ಎ ಟ್ರಾನ್ಸ್ಪೋಸ್. ಏನು? ಫಾರ್ ಎ ಇಂಟು ಎ ಟ್ರಾನ್ಸ್ಪೋಸ್ ನಾನು ಐಗನ್ ವ್ಯಾಲ್ಯೂಸ್ ಅನ್ನ ಕಂಡುಹಿಡಬೇಕು. ಸೊ ಯಾವ ರೀತಿ ಕಂಡುಹಿಡಿತೀರಾ? ಐಗನ್ ವ್ಯಾಲ್ಯೂಸ್ ಫಾರ್ ಎ ಇಂಟು ಎ ಟ್ರಾನ್ಸ್ಪೋಸ್. ಸಿಂಪಲ್. ನಾವು ಮೊದಲಕ್ಕೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಯೂಸ್ ಮಾಡ್ತಾ ಇದ್ವಿ ಕ್ಯಾಲಿ-ಹ್ಯಾಮಿಲ್ಟನ್ ಥಿಯರಮ್ ಅಲ್ಲೆಲ್ಲ, ಎ ಮೈನಸ್ ಲ್ಯಾಂಬ್ಡಾ ಐ ವಿಲ್ ಬಿ ಈಕ್ವಲ್ ಟು 0. ಸೊ ಇಲ್ಲಿ ಎ ಜಾಗದಲ್ಲಿ ಏನಂತ ತಗೋಬೇಕು? ಎ ಇಂಟು ಎ ಟ್ರಾನ್ಸ್ಪೋಸ್ ಅನ್ನ ತಗೋಬೇಕು, ಸರಿನಾ? ಡಿಟರ್ಮಿನೆಂಟ್ ಆಫ್ ಎ ಇಂಟು ಎ ಟ್ರಾನ್ಸ್ಪೋಸ್ ಮೈನಸ್ ಲ್ಯಾಂಬ್ಡಾ ಐ ವಿಲ್ ಬಿ ಈಕ್ವಲ್ ಟು 0. ಸೊ ಯಾವ ಕ್ವಶನ್ ಅಲ್ಲಿ SVD ಇಲ್ಲಿ ನಾವೇನ್ ಮಾಡಬೇಕು? ಎ ಜಾಗದಲ್ಲಿ ಎ ಇಂಟು ಎ ಟ್ರಾನ್ಸ್ಪೋಸ್ ಅನ್ನ ತಗೋಬೇಕು. ಎ ಇಂಟು ಎ ಟ್ರಾನ್ಸ್ಪೋಸ್ ವ್ಯಾಲ್ಯೂ ಗೊತ್ತಿದೆ ನಮಗೆ, 2 1 1 2. ಇದರ ಡಿಟರ್ಮಿನೆಂಟ್ ನೋಡಿ, ಮೈನಸ್ ಲ್ಯಾಂಬ್ಡಾ ಐ ಅಂತ ಅಂದ್ರೆ ಏನು? ಐಡೆಂಟಿಟಿ ಮ್ಯಾಟ್ರಿಕ್ಸ್, ಸರಿನಾ? ಸೊ ಇಲ್ಲಿ ನೋಡಿ, ಎ ಇಂಟು ಎ ಟ್ರಾನ್ಸ್ಪೋಸ್ ಯಾವ ಡೈಮೆನ್ಷನ್ ಇನ್ ಮ್ಯಾಟ್ರಿಕ್ಸ್? 2 x 2, 2 ಕಾಲಮ್ಸ್ ಮತ್ತೆ 2 ರೋಸ್ ಇರುವಂತದ್ದು. ಸೊ 2 x 2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನೇ ತಗೊಂತೀವಿ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಡಯಾಗ್ನಲ್ ಎಲಿಮೆಂಟ್ಸ್ 1, ಉಳಿದಿರೋದೆಲ್ಲ 0 ಆಗಿರುತ್ತೆ. ಸೊ ಇವಾಗ ಲ್ಯಾಂಬ್ಡಾ ಒಳಗಡೆ ಮಲ್ಟಿಪ್ಲೈ ಆದ ತಕ್ಷಣ 1 ಇಂಟು ಲ್ಯಾಂಬ್ಡಾ ಲ್ಯಾಂಬ್ಡಾ ಆಗುತ್ತೆ, 1 ಇಂಟು ಲ್ಯಾಂಬ್ಡಾ ಲ್ಯಾಂಬ್ಡಾ ಆಗುತ್ತೆ, ಸರಿನಾ? ಸೊ ಲ್ಯಾಂಬ್ಡಾ ಇಂಟು 0 ವಿಲ್ ಬಿ 0 ಇಟ್ ಸೆಲ್ಫ್, ಲ್ಯಾಂಬ್ಡಾ ಇಂಟು 0 0. ಸೊ ಈಗ ನೋಡಿದ್ರೆ ಡಯಾಗ್ನಲ್ ಅಲ್ಲಿ ಮಾತ್ರ ನನಗೆ ಲ್ಯಾಂಬ್ಡಾ ಇರೋದು, ಮತ್ತೆ ಇಲ್ಲಿ ಮುಂದೆ ಮೈನಸ್ ಇದೆ. ಸಿಂಪಲ್ ಟ್ರಿಕ್ ಏನು ಅಂತಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ಗೆ ಮೈನಸ್ ಲ್ಯಾಂಬ್ಡಾ ಅಂತ ಬರೀರಿ, ಸರಿನಾ? ಸೊ ಇವಾಗ ಎ ಇಂಟು ಎ ಟ್ರಾನ್ಸ್ಪೋಸ್ ಮೈನಸ್ ಲ್ಯಾಂಬ್ಡಾ ಐ ಬರ್ದಿದ್ದೀನಿ, ವಿಚ್ ಮಸ್ಟ್ ಬಿ ಈಕ್ವಲ್ ಟು 0. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಡಿಟರ್ಮಿನೆಂಟ್ 2 x 2 ಯಾವ ರೀತಿ ಕಂಡುಹಿಡಿತೀರಾ? ಕ್ರಾಸ್ ಮಲ್ಟಿಪ್ಲೈ, ವೆರಿ ಈಸಿ ಟೆಕ್ನಿಕ್. 2 ಮೈನಸ್ ಲ್ಯಾಂಬ್ಡಾ ಇಂಟು 2 ಮೈನಸ್ ಲ್ಯಾಂಬ್ಡಾ ಮೈನಸ್ 1 ಇಂಟು 1, ಸರಿನಾ? 1 ಇಂಟು 1 ವಿಲ್ ಬಿ ಈಕ್ವಲ್ ಟು 0. ಸೊ ಇವಾಗ ಒಂದೊಂದನ್ನೇ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. 2 ಮೈನಸ್ ಲ್ಯಾಂಬ್ಡಾ ಇಂಟು 2 ಮೈನಸ್ ಲ್ಯಾಂಬ್ಡಾನ ನಾನು 2 ಮೈನಸ್ ಲ್ಯಾಂಬ್ಡಾ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು, ಮೈನಸ್ 1 1 1 ವಿಲ್ ಬಿ ಈಕ್ವಲ್ ಟು 0. ಸೊ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟ್ ಅಲ್ಲಿ ಇದೆ ಅಲ್ವಾ? ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅನ್ನ ಯಾವ ರೀತಿ ಬರಿತೀವಿ ನಾವು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ ಬರಿತೀವಲ್ವಾ? ಸೊ ಇವಾಗ ಎ ಜಾಗದಲ್ಲಿ ಏನಿದೆ? ನಮಗೆ 2 ಇದೆ. ಸೊ 2 ಸ್ಕ್ವೇರ್ ಅಂತ ಅಂದ್ರೆ 4 ಪ್ಲಸ್ ಬಿ ಜಾಗದಲ್ಲಿ ಏನಿದೆ? ಲ್ಯಾಂಬ್ಡಾ ಇದೆ. ಸೊ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 2 ಇಂಟು ಎ ಬಿ, 2 ಇಂಟು ಎ ಜಾಗದಲ್ಲಿ 2 ಇದೆ, ಬಿ ಜಾಗದಲ್ಲಿ ಲ್ಯಾಂಬ್ಡಾ ಇದೆ. ಸೊ ವ್ಯಾಲ್ಯೂ ಏನಾಗುತ್ತೆ? 4 ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 2 2 4 ಲ್ಯಾಂಬ್ಡಾ ಆಯಿತು. ಸೊ ಇದನ್ನ ಅರೇಂಜ್ ಮಾಡ್ಕೊಳ್ಳೋಣ. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 4 ಲ್ಯಾಂಬ್ಡಾ ಪ್ಲಸ್ 4 ಆಯಿತು. ಸೊ ಅದನ್ನ ಇಲ್ಲಿ ಬರೀರಿ,
ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 4 ಲ್ಯಾಂಬ್ಡಾ ಪ್ಲಸ್ 4 ಮೈನಸ್ 1 ವಿಲ್ ಬಿ ಈಕ್ವಲ್ ಟು 0. ಮೈನಸ್ 1 ಇಲ್ಲೇ ಇದು 4 ಮೈನಸ್ 1 ಏನಾಗುತ್ತೆ 3 ಆಗುತ್ತೆ. ಸೊ ಇಲ್ಲಿ 3 ಅಂತ ಡೈರೆಕ್ಟ್ ಆಗಿ ಬರೀರಿ. ಸೊ ಈಗ ನನ್ನ ಫ್ಯಾಕ್ಟರ್ಸ್ ಅನ್ನ ಕಂಡಿಡ್ರಿ. ಒಂದು ಕ್ಯಾಲ್ಕುಲೇಟರ್ ಕಂಡುಹಿಡಿಬಹುದು, ಇಲ್ಲ ಅಂತಂದ್ರೆ ಮ್ಯಾನ್ಯುಯಲ್ ಆಗಿ ತೋರಿಸ್ತೀನಿ ನೋಡಿ. ಯಾವುದಾದ್ರೂ ಎರಡು ಎಲಿಮೆಂಟ್ಗಳನ್ನ ನಾನು ಮಲ್ಟಿಪ್ಲೈ ಮಾಡಿದ್ರೆ, ಯಾವುದಾದ್ರೂ ಎರಡು ಎಲಿಮೆಂಟ್ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ 3 ಬರಬೇಕು, ಸರಿನಾ? ಮಲ್ಟಿಪ್ಲೈ ಮಾಡಿದ್ರೆ 3 ಬರಬೇಕು. ಯಾವುದಾದ್ರೂ ಎರಡು ಎಲಿಮೆಂಟ್ಗಳನ್ನ ನಾನು ಆ್ಯಡ್ ಮಾಡಿದ್ರೆ ನನಗೆ -4 ಬರಬೇಕು. ನೋಡಿ ಇಲ್ಲಿ -4 ಇದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತಂದ್ರೆ ಒಂದು -1 ಇನ್ನೊಂದು -3 ಅನ್ನ ತಗೊಂತೀನಿ, ಸರಿನಾ? ಸೊ ಇವಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 3 1 3 ಆಯಿತು ಮಲ್ಟಿಪ್ಲಿಕೇಶನ್ ಮಾಡಿದಾಗ. ಇಲ್ಲಿ ಆ್ಯಡ್ ಮಾಡ್ಬೇಕಾರೆ -1 -3 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ, ಸರಿನಾ? ಮೈನಸ್ ಇಂಟು ಮೈನಸ್ ಪ್ಲಸ್, ಬಟ್ ಗ್ರೇಟರ್ ಸೈನ್ ಮೈನಸ್ ಬರೀಬೇಕು. 3 + 1 4 ಆಯಿತು. ಸೊ ಇವಾಗ ನನ್ನ ಫ್ಯಾಕ್ಟರ್ಸ್ ಯಾವ ರೀತಿ ತಗೋಬಹುದು? ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 1 ಲ್ಯಾಂಬ್ಡಾ ಮೈನಸ್ 3 ಲ್ಯಾಂಬ್ಡಾ ಪ್ಲಸ್ 3 ವಿಚ್ ವಿಲ್ ಬಿ ಈಕ್ವಲ್ ಟು 0 ಅಂತ ಬರ್ಕೋಬಹುದು. ಸೊ ಇವಾಗ ಇವೆರಡರಲ್ಲಿ ಲ್ಯಾಂಬ್ಡಾನ ಹೊರಗಡೆ ತೆಗೆದ್ರೆ ಏನು ಉಳ್ಕೊಳುತ್ತೆ? ಇದರಲ್ಲಿ ಲ್ಯಾಂಬ್ಡಾ ತೆಗೆದ್ರೆ ಲ್ಯಾಂಬ್ಡಾ 1 ಉಳ್ಕೊಂತು, ಮೈನಸ್ ಇದರಲ್ಲಿ ಲ್ಯಾಂಬ್ಡಾನ ತೆಗೆದ್ರೆ ಏನು ಉಳ್ಕೊಂಡಿಲ್ಲ ಅಂತಂದ್ರೆ 1 ಮಾತ್ರ ಉಳ್ಕೊಳುತ್ತೆ. ಸೊ ಇಲ್ಲೂ ಕೂಡ ನಾನು ಯಾವ ರೀತಿ ತೆಗಿಬೇಕು ಅಂತಂದ್ರೆ ಲ್ಯಾಂಬ್ಡಾ -1 ಉಳ್ಕೊಳೋ ರೀತಿನೇ ತೆಗಿಬೇಕು. ಸೊ -3 ಅನ್ನ ಹೊರಗಡೆ ತೆಗಿತೀನಿ. ಸೊ ಈಗ ವ್ಯಾಲ್ಯೂ ಏನಾಯ್ತು ನೋಡಿ, ಲ್ಯಾಂಬ್ಡಾ -3 ಒಂದು, ಲ್ಯಾಂಬ್ಡಾ -3 ಒಂದು, ಇನ್ನೊಂದು ಲ್ಯಾಂಬ್ಡಾ -1, ಸರಿನಾ? ನನಗೆ ಫ್ಯಾಕ್ಟರ್ಸ್ಗಳು ಗೊತ್ತಾದು. ಲ್ಯಾಂಬ್ಡಾ -3 ಲ್ಯಾಂಬ್ಡಾ -1 ಇದೆ. ಕೇವಲ ನನಗೆ ಲ್ಯಾಂಬ್ಡಾ ವ್ಯಾಲ್ಯೂ ಮಾತ್ರ ಬೇಕು. ಸೊ ಏನು ಮಾಡ್ತೀನಿ, ಒಂದ್ಸಲಿ ಇದನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಇದನ್ನ ಆ ಕಡೆ ಕಳಿಸ್ತೀನಿ. ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗಿರೋದ್ರಿಂದ ಈ ಡಿನಾಮಿನೇಟರ್ ಹೋಗುತ್ತೆ, 0 ಆಗ್ಬಿಡುತ್ತೆ. ಸೊ ಲ್ಯಾಂಬ್ಡಾ -3 ವಿಲ್ ಬಿ ಈಕ್ವಲ್ ಟು 0, ಲ್ಯಾಂಬ್ಡಾ ವ್ಯಾಲ್ಯೂ ಈಸ್ ಈಕ್ವಲ್ ಟು 3 ಆಯಿತು. ಇದು ಲ್ಯಾಂಬ್ಡಾ 1 ಅಂತ ತಗೋಬೇಕು, ಐಗನ್ ವ್ಯಾಲ್ಯೂ 1. ನೆಕ್ಸ್ಟ್ ಈ ಕಡೆ ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದ್ರೆ ಇದನ್ನ ಆ ಕಡೆ ಕಳಿಸ್ತೀನಿ. ಅವಾಗ ಇದು ಡಿನಾಮಿನೇಟರ್ಗೆ ಹೋಗಿ 0 ಆಗುತ್ತೆ. ಲ್ಯಾಂಬ್ಡಾ -1 ವಿಲ್ ಬಿ ಈಕ್ವಲ್ ಟು 0 ಮಾತ್ರ ಉಳ್ಕೊಂತು, ಲ್ಯಾಂಬ್ಡಾ ವಿಲ್ ಬಿ ಈಕ್ವಲ್ ಟು 1 ಆಯಿತು. ಸೊ ಇದನ್ನ ನಾನು ಲ್ಯಾಂಬ್ಡಾ 2 ಅಂತ ತಂತೀನಿ, ಸರಿನಾ? ಸೊ ಇವೆರಡನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಏನು ಕಂಡುಹಿಡಿಬೇಕು ಅಂತಂದ್ರೆ σ1 ಮತ್ತೆ σ2 ಅನ್ನ ಕಂಡುಹಿಡಿಬೇಕು. σ1 ಏನಾಗಿರುತ್ತೆ, ರೂಟ್ ಆಫ್ ಲ್ಯಾಂಬ್ಡಾ 1 ಆಗಿರುತ್ತೆ. σ2 ಏನಾಗಿರುತ್ತೆ, ರೂಟ್ ಆಫ್ ಲ್ಯಾಂಬ್ಡಾ 2 ಆಗಿರುತ್ತೆ, ಸರಿನಾ? ಸೊ ಇವಾಗ ಲ್ಯಾಂಬ್ಡಾ 1 ವ್ಯಾಲ್ಯೂ ಏನಿದೆ 3 ಇದೆ. ಸೊ √3 ಇಸ್ ದ σ1 ವ್ಯಾಲ್ಯೂ. ನೆಕ್ಸ್ಟ್ σ2 ವ್ಯಾಲ್ಯೂ ಏನಾಗಿರುತ್ತೆ, ರೂಟ್ ಆಫ್ 1 ವಿಚ್ ವಿಲ್ ಬಿ ಈಕ್ವಲ್ ಟು 1, ಸರಿನಾ? ಸೊ √1 ವ್ಯಾಲ್ಯೂ 1 ಆಗಿರುತ್ತೆ. ಸೊ ಈಗ ನಾನು ಸಮೇಷನ್ ಮ್ಯಾಟ್ರಿಕ್ಸ್ ಅನ್ನ ಬರೀಬಹುದು. ಸಮೇಷನ್ ಮ್ಯಾಟ್ರಿಕ್ಸ್ ವಿಲ್ ಬಿ ಈಕ್ವಲ್ ಟು, ಸೊ ಇವಾಗ ನೋಡಿ ಯಾವ ತರ ಇರೋದು, ನಮಗೆ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ 2 × 3, 2 rows 3 ಕಾಲಮ್ಸ್ ಇರುವಂತದ್ದು. ಸೊ ಅದೇ ರೀತಿ ಬರೀಬೇಕು. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಏನ್ ಬರ್ತವೆ, 1 ಪೊಸಿಷನ್ 2 ಪೊಸಿಷನ್ ಮಾತ್ರ ಡಯಾಗ್ನಲ್ ಎಲಿಮೆಂಟ್ಸ್ ಬರ್ತವೆ. ಇನ್ನು ಉಳಿದಿರೋದೆಲ್ಲ ನನಗೆ 0 ಆಗಿರುತ್ತೆ, ಸರಿನಾ? ಇನ್ನು ಉಳಿದಿರೋದೆಲ್ಲ ನನಗೆ 0 ಆಗಿರುತ್ತೆ. ಎರಡೇ ಡಯಾಗ್ನಲ್ ಎಲಿಮೆಂಟ್ಸ್ ಬರ್ತವೆ 2 × 3 ಮ್ಯಾಟ್ರಿಕ್ಸ್ ಅಲ್ಲಿ. ಸೊ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಆಗಿ √3 ಅನ್ನ ಕೂರಿಸಿ, ನೆಕ್ಸ್ಟ್ ಎರಡನೇ ಡಯಾಗ್ನಲ್ ಎಲಿಮೆಂಟ್ ಆಗಿ 1 ಅನ್ನ ಕೂರಿಸಿ, ಇಷ್ಟೇ ಸಿಂಪಲ್, ಸರಿನಾ? ಸೊ ಇವಾಗ 3 ಅನ್ನ ಕಂಡುಹಿಡಿಬೇಕಿತ್ತು. ಸಮೇಷನ್ ಯು ಮತ್ತೆ ವಿ ಟ್ರಾನ್ಸ್ಪೋಸ್, ಸಮೇಷನ್ ಅನ್ನ ಕಂಡುಹಿಡಿದಿದ್ದೀವಿ, ಯು ಮತ್ತೆ ವಿ ಟ್ರಾನ್ಸ್ಪೋಸ್ ಅನ್ನ ಕಂಡುಹಿಡಿಯೋಣ. ಸೊ ಈಗ ಯು ವ್ಯಾಲ್ಯೂಗಳನ್ನ ಕಂಡುಹಿಡಿತಾ ಹೋಗೋಣ. ಸೊ ಯು ವ್ಯಾಲ್ಯೂನ ಕಂಡುಹಿಡಿಯೋದು ಯಾವ ರೀತಿ ಅಂತಂದ್ರೆ, ಫಸ್ಟ್ ಸೊ ಯು ಅಂತ ಅಂದ್ರೆ ಸಿಂಪಲ್ ಐಗನ್ ವೆಕ್ಟರ್ಸ್ ಅಂತ ಕರಿತೀವಿ ಫಾರ್ u1, ಸರಿನಾ? ಸೊ u1 ಅಂತ ಅಂದ್ರೆ ಐಗನ್ ವೆಕ್ಟರ್ u1 ಅನ್ನ ಕಂಡುಹಿಡಿತಾ ಇದ್ದೀನಿ. ಸೊ ಐಗನ್ ವೆಕ್ಟರ್ಸ್ u1 ಅನ್ನ ಕಂಡುಹಿಡಿತಾ ಇದ್ದೀನಿ ಅಂತಂದ್ರೆ ಲ್ಯಾಂಬ್ಡಾ ವ್ಯಾಲ್ಯೂ ಯಾವ್ದು ಯೂಸ್ ಮಾಡಬೇಕು, ಮೊದಲನೇದು. ಸೊ ಲ್ಯಾಂಬ್ಡಾ 1 ವಿಲ್ ಬಿ ಈಕ್ವಲ್ ಟು 3. ಸೊ ನನಗೆ ಅವಾಗಲೇ ಲ್ಯಾಂಬ್ಡಾ ವ್ಯಾಲ್ಯೂ ಗೊತ್ತಿರಲಿಲ್ಲ. a × a ಟ್ರಾನ್ಸ್ಪೋಸ್ ಮೈನಸ್ 2i ಈಸ್ ಈಕ್ವಲ್ ಟು 0 ಮಾಡ್ಬೇಕಾರೆ ಸ್ಟಾರ್ಟಿಂಗ್ ಅಲ್ಲಿ. ಸೊ ಇವಾಗ ನನಗೆ ಲ್ಯಾಂಬ್ಡಾ ವ್ಯಾಲ್ಯೂ ಗೊತ್ತು. ಸೊ ಆ ಲ್ಯಾಂಬ್ಡಾ ಜಾಗಕ್ಕೆ ಈ ಲ್ಯಾಂಬ್ಡಾ 1 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ವ್ಯಾಲ್ಯೂ ಏನಾಗುತ್ತೆ, 2 - 3 1 1 2 - 3 ಆಯ್ತು, ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ 2 - 3 ಅಂತಂದ್ರೆ ಎಷ್ಟಾಗುತ್ತೆ, -1 ಆಗುತ್ತೆ. ನೆಕ್ಸ್ಟ್ 2 - 3 ಅಂತಂದ್ರೆ ಎಷ್ಟಾಗುತ್ತೆ, -1 ಆಗುತ್ತೆ. ಸೊ ಇವಾಗ ನನಗೆ ಬೇಕಾಗಿರೋದೇನು, ವೆಕ್ಟರ್ ಬೇಕು, ಸರಿನಾ? ಸೊ ವೆಕ್ಟರ್ ಬೇಕು ಅಂತಂದಾಗ ನಾವು ಇಲ್ಲಿ x ಮತ್ತೆ y ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ವಿಚ್ ವಿಲ್ ಬಿ ಈಕ್ವಲ್ ಟು 0, ಸರಿನಾ? ಸೊ x ಮತ್ತೆ y ಏನ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಾವೆ, ಎರಡು ವೆಕ್ಟರ್ಗಳನ್ನ ಐಗನ್ ವೆಕ್ಟರ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾವೆ. ಸೊ ಮಲ್ಟಿಪ್ಲೈ ಮಾಡಿ, -2 × x ಏನಾಗುತ್ತೆ, -x, 1 × x ವಿಲ್ ಬಿ x ಇಟ್ ಸೆಲ್ಫ್. ನೆಕ್ಸ್ಟ್ 1 × y ಅನ್ನ ನಾನೇನಂತ ಬರಿಬಹುದು, y ಅಂತ ಬರಿಬಹುದು, ವಿಚ್ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಇನ್ನೊಂದು 1 × x ಅನ್ನ x ಅಂತ ಬರಿಬಹುದು, -1 × y ಅನ್ನ -y ವಿಚ್ ಈಸ್ ಈಕ್ವಲ್ ಟು 0 ಅಂತ ಬರಿಬಹುದು. ಸೊ ಇವಾಗ ನಾನು ಮೊದಲನೇ ಈಕ್ವೇಶನ್ ಅನ್ನ ತಗೊಂತೀನಿ ಅಂತ ಅನ್ಕೊಳ್ಳಿ. ಸೊ ಯಾವ್ದದು, -x + y ವಿಲ್ ಬಿ ಈಕ್ವಲ್ ಟು 0.
ಸೊ ಇವಾಗ y ಅನ್ನ ಹಂಗೆ ಉಳಿಸ್ಕೊಂತೀನಿ, y ವಿಲ್ ಬಿ ಈಕ್ವಲ್ ಟು ಮೈನಸ್ ಎಕ್ಸ್ ಅನ್ನ ಆ ಕಡೆ ಕಳಿಸಿದ್ರೆ ಎಕ್ಸ್ ಈ ಕಡೆ ಬಂತು, ಸೊ ಪ್ಲಸ್ ಎಕ್ಸ್ ಆಗುತ್ತೆ ಈ ಕಡೆ ಕಳಿಸಿದಾಗ. ಸೊ ಇದರ ಡಿನಾಮಿನೇಟರ್ ಅಲ್ಲಿ ಏನಿದೆ, ಏನು ಇಲ್ಲ. ಇದರ ಡಿನಾಮಿನೇಟರ್ ಅಲ್ಲಿ ಏನಿದೆ, ಏನು ಇಲ್ಲ. ಏನು ಇಲ್ಲ ಅಂತಂದ್ರೆ 1 ಅಂತ ಅಲ್ವಾ. ಸೊ ಇವಾಗ ವ್ಯಾಲ್ಯೂಸ್ ಸೊ ವ್ಯಾಲ್ಯೂಸ್ ಏನಾಗ್ತವೆ, ಎಕ್ಸ್ ಮತ್ತೆ ವೈ ಅಂತ ಅಂದ್ರೆ ಐಗನ್ ವೆಕ್ಟರ್ಸ್ ಫಾರ್ ಲ್ಯಾಂಬ್ಡಾ 1 ಈಸ್ ಈಕ್ವಲ್ ಟು 3 ಏನಾಗ್ತವೆ, 1 ಮತ್ತೆ 1 ಆಗ್ತವೆ, ಸರಿನಾ. ಸೊ ಇವಾಗ ಐಗನ್ ವೆಕ್ಟರ್ ಸಿಕ್ತು, ಇದನ್ನ ನಾನು ನಾರ್ಮಲೈಸ್ ಮಾಡಬೇಕು. ಸೊ ನಾರ್ಮಲೈಸ್ ಯಾವ ರೀತಿ ಮಾಡ್ತೀರಾ, ಸಿಂಪಲ್ ನೋಡಿ, 1 ಡಿವೈಡೆಡ್ ಬೈ ಲೆಂತ್ ಆಫ್ u1 ಇಂಟು u1 ಅನ್ನ ಮಾಡಬೇಕು. ಸೊ ಲೆಂತ್ ಆಫ್ u1 ಅಂತ ಅಂದ್ರೆ ಇಲ್ಲಿ ರೂಟ್ ಆಫ್ 1 ಇದೆ ಅಲ್ವಾ, ಸೊ 1 ಸ್ಕ್ವೇರ್ ಪ್ಲಸ್ ಇಲ್ಲೂ ಕೂಡ 1 ಇದೆ, ಸೊ 1 ಸ್ಕ್ವೇರ್ ಇಂಟು ಸೊ ವ್ಯಾಲ್ಯೂಸ್ ಏನಿದೆ u1 ಅದನ್ನ ಆಸ್ ಇಟ್ ಈಸ್ ಬರೀರಿ, 1 ಮತ್ತೆ 1. ಸೊ ವ್ಯಾಲ್ಯೂ ಏನಾಗುತ್ತೆ 1 ಬೈ ರೂಟ್ 2 ಇಂಟು 1 ಮತ್ತೆ 1. ಸೊ ದಿಸ್ ಈಸ್ ದ ಫೈನಲ್ ನಾರ್ಮಲೈಸ್ಡ್ ಐಗನ್ ವೆಕ್ಟರ್ಸ್ ಫಾರ್ ಲ್ಯಾಂಬ್ಡಾ 1 ಈಸ್ ಈಕ್ವಲ್ ಟು 3. ಸೊ ಅದನ್ನ ಇಲ್ಲಿ ಬರ್ಕೊಳ್ಳಿ. ಸೊ u1 ಈಸ್ ಈಕ್ವಲ್ ಟು 1 ಬೈ ರೂಟ್ 2 1 ಮತ್ತೆ 1 ಅಂತ ಬರ್ಕೋಬೇಕು, ಸರಿನಾ. ನೆಕ್ಸ್ಟ್ u2 ನ ಕಂಡುಹಿಡಿತಾ ಹೋಗೋಣ. ಸೊ u2 ಕಂಡುಹಿಡಿಬೇಕಾದ್ರೆ ನಾವೇನ್ ಮಾಡ್ತೀವಿ, ಲ್ಯಾಂಬ್ಡಾ ಜಾಗಕ್ಕೆ 1 ಅನ್ನ ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ, ಯಾಕಂತಂದ್ರೆ ಲ್ಯಾಂಬ್ಡಾ 2 ವ್ಯಾಲ್ಯೂ ಇಸ್ 1. ಸೊ ಫಾರ್ ಲ್ಯಾಂಬ್ಡಾ ಫಾರ್ u2 ಲ್ಯಾಂಬ್ಡಾ 2 ಈಸ್ ಈಕ್ವಲ್, ಸೊ ಲ್ಯಾಂಬ್ಡಾ ಇದ್ದಂತ ಜಾಗಕ್ಕೆಲ್ಲವ 1 ಅನ್ನ ಹಾಕಿದ್ರೆ ಏನಾಗುತ್ತೆ, 2 ಮೈನಸ್ 1 1 1 2 ಮೈನಸ್ 1 ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಇಲ್ಲಿ ವೆಕ್ಟರ್ಸ್ ಅನ್ನ ಕಂಡುಹಿಡಿತಾ ಇರೋದ್ರಿಂದ ಎಕ್ಸ್ ಮತ್ತೆ ವೈ ಅನ್ನ ನಾನು ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ, ವಿಚ್ ಈಸ್ ಈಕ್ವಲ್ ಟು 0. ಸೊ 2 ಮೈನಸ್ 1 ಏನಾಗುತ್ತೆ, 1 ಆಗುತ್ತೆ, 2 ಮೈನಸ್ 1 ಏನಾಗುತ್ತೆ, 1 ಆಗುತ್ತೆ. ಸೊ ಇವಾಗ ಮಲ್ಟಿಪ್ಲೈ ಮಾಡಿ, 1 ಇಂಟು ಎಕ್ಸ್ ಅನ್ನ ಎಕ್ಸ್ ಅಂತ ಬರಿಬೋದು, ಪ್ಲಸ್ 1 ಇಂಟು ವೈ ಅನ್ನ ವೈ ಅಂತ ಬರಿಬೋದು, ವಿಚ್ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ 1 ಇಂಟು ಎಕ್ಸ್ ಅನ್ನ ಎಕ್ಸ್ ಅಂತ ಬರಿಬೋದು, ಪ್ಲಸ್ 1 ಇಂಟು ವೈ ಅನ್ನ ವೈ ಅಂತ ಬರಿಬೋದು, ವಿಚ್ ಈಸ್ ಈಕ್ವಲ್ ಟು 0. ಸೊ ಎರಡು ಕೂಡ ಸೇಮ್ ಅದು, ಯಾವ್ದಾದ್ರು ಒಂದನ್ನ ತೊಳಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ವೈ ವಿಚ್ ಈಸ್ ಈಕ್ವಲ್ ಟು, ಸೊ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ವೈ ಅಂತ ತೊಂತೀನಿ. ಸೊ ಇವಾಗ ಡಿನಾಮಿನೇಟರ್ ಅಲ್ಲಿ ಏನ್ ಬರ್ತವೆ ಅಂತ ನೋಡ್ಬೇಕು, ಏನೋ ಡಿನಾಮಿನೇಟರ್ ಅಲ್ಲಿ ಏನ್ ಬರ್ತವೆ ಅಂತ. ಸೊ ಇಲ್ಲಿ ಏನು ಇಲ್ಲ ಅಂತಂದ್ರೆ 1, ಏನು ಇಲ್ಲ ಅಂತಂದ್ರೆ 1. ಇಲ್ಲಿ ಇರುತ್ತಲ್ಲ ಪಕ್ಕದಲ್ಲಿ ಕೋಎಫಿಷಿಯಂಟ್, ಅದನ್ನ ಈ ಕಡೆ ಕಳಿಸ್ತೀವಿ. ಈ ಕಡೆ ಕಳಿಸಿದಾಗ ಡಿನಾಮಿನೇಟರ್ ಗೊತ್ತಲ್ವಾ. ಸೊ ಇಲ್ಲಿ 1 ಇದೆ, ಏನು ಇಲ್ಲ ಅಂತಂದ್ರೆ 1 ಅಲ್ವಾ. ಸೊ ಇಲ್ಲಿ ಏನು ಇಲ್ಲ ಕೋಎಫಿಷಿಯಂಟ್ ಆಗಿ, ಸೊ 1. ಸೊ ಇವಾಗ ಡಿನಾಮಿನೇಟರ್ ಅಲ್ಲಿ 1 ಮತ್ತೆ 1 ಬರ್ತವೆ. ನೀವು ಐಗನ್ ವೆಕ್ಟರ್ಸ್ ಯಾವ ರೀತಿ ಬರಿಬೇಕು ಅಂತಂದ್ರೆ ನೋಡಿ, ಇಲ್ಲಿ ತೋರಿಸ್ತೀನಿ, ಎಕ್ಸ್ ಮತ್ತೆ ವೈ. ಸೊ ಎಕ್ಸ್ ವ್ಯಾಲ್ಯೂ 1 ಆಗುತ್ತೆ, ಯಾಕಂತಂದ್ರೆ ಅದ್ರ ಕೆಳಗಡೆ 1 ಇದೆ. ನೆಕ್ಸ್ಟ್ ವೈ ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ ಮೈನಸ್ 1 ಆಗುತ್ತೆ, ಸರಿನಾ. ವೈ ವ್ಯಾಲ್ಯೂ ಏನಾಗುತ್ತೆ, ಮೈನಸ್ 1 ಆಗುತ್ತೆ, ಯಾಕಂತಂದ್ರೆ ಇಲ್ಲಿ ಮೈನಸ್ ಇದೆ, ಸರಿನಾ. ಸೊ ಮೈನಸ್ 1 ಆಗುತ್ತೆ. ಸೊ ಇವಾಗ ಐಗನ್ ವೆಕ್ಟರ್ಸ್ ಫಾರ್ ಲ್ಯಾಂಬ್ಡಾ 2 ಈಸ್ ಈಕ್ವಲ್ ಟು 1 ಸಿಕ್ತು. ಇದನ್ನ ನಾರ್ಮಲೈಸ್ಡ್ ಐಗನ್ ವೆಕ್ಟರ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕು. ಯಾವ ರೀತಿ ಮಾಡ್ತೀರಾ, ಸಿಂಪಲ್, u2 ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ನಾರ್ಮಲೈಸ್ಡ್ ವೆಕ್ಟರ್ ಇದು. ಸೊ 1 ಡಿವೈಡೆಡ್ ಬೈ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಇಂಟು ಐಗನ್ ವೆಕ್ಟರ್ ಅನ್ನು ಬರೀರಿ 1 ಮೈನಸ್ 1. ಸೊ ವ್ಯಾಲ್ಯೂ ಏನಾಗುತ್ತೆ, ಸಿಂಪಲ್ 1 ಡಿವೈಡೆಡ್ ಬೈ ರೂಟ್ 2ನೇ ಆಗುತ್ತೆ, ಯಾಕೆ 1 ಸ್ಕ್ವೇರ್ ಈಸ್ 1 ಮೈನಸ್ 1 ಸ್ಕ್ವೇರ್ ಕೂಡ 1 ಆಗುತ್ತೆ, 1 ಪ್ಲಸ್ 1 ಈಸ್ 2 ಇಂಟು 1 ಮತ್ತೆ ಮೈನಸ್ 1. ಸೊ ಇವಾಗ u1 ವ್ಯಾಲ್ಯೂ ಗೊತ್ತಿದೆ, u2 ವ್ಯಾಲ್ಯೂ ಗೊತ್ತಿದೆ. ಸೊ ಫೈನಲ್ u ವ್ಯಾಲ್ಯೂ ಏನಾಗುತ್ತೆ ನನಗೆ, u ವಿಲ್ ಬಿ ಈಕ್ವಲ್ ಟು, ಸೊ ಕಾಮನ್ ಆಗಿ ನೀವು ನೋಡಿ ಎರಡರಲ್ಲೂ ಕೂಡ 1 ಬೈ ರೂಟ್ 2 ಇದೆ, 1 ಬೈ ರೂಟ್ 2 ಕಾಮನ್ ಆಗಿದೆ. ಸೊ ಅದನ್ನ ಹೊರಗಡೆ ತಕ್ಕೊಂತೀನಿ. ಸೊ 1 ಬೈ ರೂಟ್ 2 ಹೊರಗಡೆ ಇರುತ್ತೆ, ಒಳಗಡೆ ಏನು ಉಳ್ಕೊಂತವೆ 1 ಮತ್ತೆ 1. ಇದ್ರದ್ದು ಫಸ್ಟ್ ಬರಿಬೇಕು, ನೆಕ್ಸ್ಟ್ ಅದು 1 ಮತ್ತೆ ಮೈನಸ್ 1. ಐಗನ್ ವೆಕ್ಟರ್ಸ್ ಐಗನ್ ವ್ಯಾಲ್ಯೂಸ್ ಅನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ನೆನಪಿರ್ಲಿ, ಬಿಗ್ಗರ್ ಐಗನ್ ವ್ಯಾಲ್ಯೂಸ್ ಅನ್ನ ಫಸ್ಟ್ 1 ಅಂತ ತೊಳಿ, ಸ್ಮಾಲರ್ ಐಗನ್ ವ್ಯಾಲ್ಯೂನ ಸೆಕೆಂಡ್ 1 ಅಂತ ತೊಳಿ, ಸರಿನಾ. ಬಿಗ್ಗರ್ ಐಗನ್ ವ್ಯಾಲ್ಯೂ ಯಾವತ್ತಿದ್ರು ಫಸ್ಟ್ ಅಂತ ತಗೋಬೇಕು. ಸೊ ಇವಾಗ ಸಮೇಷನ್ ಆಯ್ತು, ಯು ಆಯ್ತು. ನೆಕ್ಸ್ಟ್ ವಿ ಟ್ರಾನ್ಸ್ಪೋಸ್ ಅನ್ನ ಕಂಡುಹಿಡಿಯೋಣ. ಸೊ ವಿ ಟ್ರಾನ್ಸ್ಪೋಸ್ ಅನ್ನ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ, ವಿ ಐ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸಿಗ್ಮಾ ಐ ಎ ಟ್ರಾನ್ಸ್ಪೋಸ್ ಇಂಟು ಯು ಐ, ಸರಿನಾ. ಸೊ ಇದನ್ನ ಯೂಸ್ ಮಾಡ್ತೀವಿ. ಈಗ ನಾನು v1 v2 ಮತ್ತೆ v3 ಅಂತ ಮೂರನ್ನ ಕಂಡುಹಿಡಿಯಬೇಕು, ಸರಿನಾ. ಸೊ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಸೊ ಮೊದಲನೇದು v1 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ ಸಿಗ್ಮಾ 1 ವ್ಯಾಲ್ಯೂ ನಮಗೆ ಏನ್ ಬಂದಿತ್ತು ನೋಡಿ, ಲ್ಯಾಂಬ್ಡಾ 1 ವ್ಯಾಲ್ಯೂ 3 ಬಂದಿತ್ತು. ಸಿಗ್ಮಾ 1 ವ್ಯಾಲ್ಯೂ ಏನಾಗುತ್ತೆ, ರೂಟ್ ಆಫ್ ಲ್ಯಾಂಬ್ಡಾ 1 ವಿಚ್ ಈಸ್ ಈಕ್ವಲ್ ಟು ರೂಟ್ 3 ಬಂದಿತ್ತಲ್ವಾ. ಸೊ ಅದನ್ನ ನಾನು ಅವಾಗಲೇ ತೋರಿಸಿದ್ದೆ. ಸೊ ರೂಟ್ 3 ಇಲ್ಲೇ ಬರ್ದಿದ್ದೀವಿ ನೋಡ್ರಿ, ರೂಟ್ 3 ಅಂತ. ಸೊ ರೂಟ್ 3 ಎ ಟ್ರಾನ್ಸ್ಪೋಸ್. ಸೊ ಎ ಟ್ರಾನ್ಸ್ಪೋಸ್ ಅಂತ ಅಂದ್ರೆ ಇದನ್ನ ಟ್ರಾನ್ಸ್ಪೋಸ್ ಮಾಡ್ರಿ. ಸೊ ರೋ ವೈಸ್ ಕೊಟ್ಟಿರೋದನ್ನ ಕಾಲಮ್ ವೈಸ್ ಬರೆದ್ರೆ 1 1 0 0 1 1. ನೆಕ್ಸ್ಟ್ ಯು ಐ. ಸೊ ಯು ಐ ಅಂತ ಬಂದಾಗ ಇಲ್ಲಿ ಮೊದಲನೇ ಅಂತ ಇರೋದು, ಸೊ u1 ಅನ್ನ ಮಾತ್ರ ಬರೀಬೇಕು. u1 ವ್ಯಾಲ್ಯೂ ಏನು, 1 ಬೈ ರೂಟ್ 2 ಇಂಟು 1 ಮತ್ತೆ 1.
ಸೊ ಇದನ್ನ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈಡ್ ಆನ್ಸರ್ ಬರೀತೀನಿ ನಾನು ಇಲ್ಲಿ. ಸೊ ಇಲ್ಲಿ ನೋಡಿ ಏನಾಯ್ತು, 1/√3 ಇಂಟು 1/√2 ಏನಾಗುತ್ತೆ, 1/√6 ಆಗುತ್ತೆ. ಇವೆರಡನ್ನ ಮಲ್ಟಿಪ್ಲೈ ಮಾಡಿ, ಈ ಎರಡು ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಿ ಫೈನಲ್ ಆನ್ಸರ್ ಬರುತ್ತೆ. ಸೊ ಇವಾಗ V1 ಸಿಕ್ತು ನನಗೆ. ಇದೇ ರೀತಿ ನನಗೆ V2 ಬೇಕಲ್ವಾ. ಸೊ V2 ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ ಸಿಗ್ಮಾ 2 ವ್ಯಾಲ್ಯೂ ಏನಿದೆ 1. ಸೊ 1 ಡಿವೈಡೆಡ್ ಬೈ 1 ಇಂಟು A ಟ್ರಾನ್ಸ್ಪೋಸ್ ಈಸ್ 1101 ಇಂಟು ವ್ಯಾಲ್ಯೂ ಏನ್ ಬಂದಿದ್ದು ನಮಗೆ U2 ವ್ಯಾಲ್ಯೂ 1/√2 ಇಂಟು 1 ಮತ್ತೆ -1 ಅಂತ ಬಂತು. ಸೊ ಇವಾಗ 1 ಡಿವೈಡೆಡ್ ಬೈ 1 ಇಂಟು 1 ಡಿವೈಡೆಡ್ ಬೈ √2 ಏನಾಗುತ್ತೆ 1/√2 ಆಗುತ್ತೆ ಇಂಟು. ಸೊ ಈ ಎರಡು ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಇವಾಗ V2 ಕೂಡ ಸಿಕ್ತು, ನನಗೆ V3 ಕೂಡ ಬೇಕು, ಸರಿನಾ. V3 ಕೂಡ ಬೇಕು. V3 ಅನ್ನ ಯಾವ ರೀತಿ ಕಂಡುಹಿಡಿಯೋದು? ಸೊ ಇಲ್ಲೇ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಬರುತ್ತೆ ನೋಡಿ, ನೀಟಾಗಿ ನೋಡ್ಕೋಬೇಕು. ಆರ್ಥೋಗೋನಲ್ ವೆಕ್ಟರ್ ಅನ್ನ ನಾವು ಕಂಡುಹಿಡ್ಕೋಬೇಕಾಗತ್ತೆ. ಆರ್ಥೋಗೋನಲ್ ವೆಕ್ಟರ್ ಅಂತಂದ್ರೇನು, ಈಗ V1 ಟ್ರಾನ್ಸ್ಪೋಸ್ ಇಂಟು V3 ಮಾಡಿದ್ರೆ ನನಗೆ 0 ಬರಬೇಕು. ನೆಕ್ಸ್ಟ್ V2 ಟ್ರಾನ್ಸ್ಪೋಸ್ ಇಂಟು V3 ಮಾಡಿದ್ರೆ ನನಗೆ 0 ಬರಬೇಕು. ಸೊ ಆ ತರ ಇರುವಂತ V3 ವೆಕ್ಟರ್ ಅನ್ನ ನಾನು ಕಂಡುಹಿಡ್ಕೋಬೇಕು. ಸೊ ಯಾವ ರೀತಿ ಕಂಡುಹಿಡ್ಕೊಳೋದು, ಕಷ್ಟ ಆಗುತ್ತಲ್ಲ, ವೆರಿ ಈಸಿ. ಯಾವ ರೀತಿ ಹೇಳ್ಕೊಡ್ತೀನಿ ನೋಡಿ, ಸಿಂಪಲ್. ಫಸ್ಟ್ ಇಲ್ಲಿ A ಈಸ್ ಈಕ್ವಲ್ ಟು V3 ಅಂತ ಬೇಡ, ಇಲ್ಲಿ ಬರ್ದಿರ್ತೀನಿ. ಆಮೇಲೆ A ಈಸ್ ಈಕ್ವಲ್ ಟು 1 2 1 ಅಂತ ಬರ್ಕೊಳ್ಳಿ, 1 2 1. ಸೊ ಇಲ್ಲಿ ಒಳಗಡೆ ಇರುತ್ತಲ್ಲ ಮ್ಯಾಟ್ರಿಕ್ಸ್, ಸಪರೇಟ್ ಮ್ಯಾಟ್ರಿಕ್ಸ್, ಈ ರೂಟ್ ಅನ್ನ ಬಿಟ್ಟು ಅದನ್ನ ಬರ್ಕೊಳ್ಳಿ. ನೆಕ್ಸ್ಟ್ V2 ಅಲ್ಲಿ ಏನಿದೆ ನಮಗೆ ಅದನ್ನ B ಅಲ್ಲಿ ಹಾಕೊಳ್ಳಿ, 1 0 -1. ಸೊ ಇವೆರಡರದು ಕೂಡ ಕ್ರಾಸ್ ಪ್ರಾಡಕ್ಟ್ ಅನ್ನ ಕಂಡುಹಿಡಿಬೇಕು. ಸೊ ಕ್ರಾಸ್ ಪ್ರಾಡಕ್ಟ್ ಯಾವ ರೀತಿ ಕಂಡುಹಿಡಿತೀರಾ, ಕ್ರಾಸ್ ಪ್ರಾಡಕ್ಟ್. ಸೊ ಕ್ರಾಸ್ ಪ್ರಾಡಕ್ಟ್ ವಿಲ್ ಬಿ ಈಕ್ವಲ್ ಟು I J K. ನೋಡಿ ಇಲ್ಲಿ 1 2 1 ಇದೆಯಲ್ಲ, ಅದನ್ನ ಈ ತರ ಬರೀರಿ, ರೋ ವೈಸ್ 1 2 1. ನೆಕ್ಸ್ಟ್ ಇದು ಅಷ್ಟೇ 1 0 -1 1 0 -1. ಸೊ ಇವಾಗ ಸಿಂಪಲ್ ನೋಡ್ಕೊಳ್ಳಿ. ಫಸ್ಟು +I ಇಂಟು +I ಅಂತ ತಂದಾಗ ಅದರ ರೋ ಅದರ ಕಾಲಮ್ ಅನ್ನ ಮುಚ್ಕೋಬೇಕು. ಏನು ಉಳ್ಕೊಂತು, 2 1 0 -1. ಅದರದ್ದು ಡಿಟರ್ಮಿನೆಂಟ್ ಅನ್ನ ಕಂಡುಹಿಡಿಯೋಣ. ಸೊ ಡಿಟರ್ಮಿನೆಂಟ್ ಆಫ್ 2 1 0 -1. ನೆಕ್ಸ್ಟ್ -J +- ಆಲ್ಟರ್ನೇಟಿವ್ -J ಇಂಟು ಡಿಟರ್ಮಿನೆಂಟ್ ಆಫ್ ಅದರ ರೋ ಅದರ ಕಾಲಮ್ ಅನ್ನ ಮುಚ್ಕೊಂಡ್ರೆ 1 1 1 -1 1 1 -1 ಮಾತ್ರ ಉಳ್ಕೊಂತು. ನೆಕ್ಸ್ಟ್ +K ಇಂಟು ಡಿಟರ್ಮಿನೆಂಟ್ ಆಫ್, ಸೊ ಅದರ ರೋ ಅದರ ಕಾಲಮ್ ಅನ್ನ ಮುಚ್ಚಿರೆ 1 2 1 0 1 2 1 0. ಸೊ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. 2 ಇಂಟು -1 ಏನಾಗುತ್ತೆ, -2 ಆಗುತ್ತೆ, ಸರಿನಾ. -0 ಇಂಟು 1 ವಿಲ್ ಬಿ 0. ಸೊ ಅದನ್ನು ಬರೆಯುವಂಥ ಅವಶ್ಯಕತೆನೇ ಇಲ್ಲ. -J ಇಂಟು 1 ಇಂಟು -1 ಏನಾಗುತ್ತೆ, -1 -1 1 ಝಾ 1 ಪ್ಲಸ್ K ಇಂಟು 1 ಇಂಟು 0 0 ಆಗುತ್ತೆ, -1 ಇಂಟು 2 ಏನಾಗುತ್ತೆ 2 ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿ. I ಇಂಟು -2 ಏನಾಯಿತು, -2I. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಬಟ್ ಗ್ರೇಟರ್ ಸೈನ್ ಇಸ್ ಮೈನಸ್. 1 + 1 ಏನಾಗುತ್ತೆ 2 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ 2J ಆಯಿತು. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ -2K. ಸೊ ಇವಾಗ ಏನು ಮಾಡಿ ಅಂತಂದರೆ ಅದನ್ನು ಮ್ಯಾಟ್ರಿಕ್ಸ್ ಫಾರ್ಮೆಟಲ್ಲಿ ಬರ್ಕೊಳ್ಳಿ, ಈ ಥರ 2 -2 2 ಮತ್ತು -2, ಸರಿನಾ. ಸೊ ಏನು ಮಾಡಿದ್ವಿ, ಇಲ್ಲಿ -2 ಇದೆ, ಇಲ್ಲಿ +2 ಇದೆ, ಇಲ್ಲಿ -2 ಇದೆ, ಅದನ್ನು ಈ ಥರ ಬರ್ಕೊಂಡ್ವಿ. ಸೊ ಇವಾಗ ಏನು ಮಾಡಬೇಕು ಅಂದರೆ ಕಾಮನ್ ಫ್ಯಾಕ್ಟರ್ ಯಾವುದಿದೆ ಅದನ್ನು ಹೊರಗಡೆ ತೆಗೆದಾಕ್ಬಿಡ್ಬೇಕು. ಕಾಮನ್ ಫ್ಯಾಕ್ಟರ್ ಯಾವ್ದಿರೋದು ಇದರಲ್ಲಿ 2 2 2 ಎಲ್ಲದರಲ್ಲೂ 2 ಇದೆ. ಕಾಮನ್ ಫ್ಯಾಕ್ಟರ್ ಹೊರಗಡೆ 2 ಅನ್ನ ತೆಗಿಬಹುದು. ಸೊ 2 ಕಾಮನ್ ಫ್ಯಾಕ್ಟರ್ ಅನ್ನ ತೆಗೆದ್ರೆ ಏನು ಉಳ್ಕೊಳುತ್ತೆ, -1 1 ಮತ್ತೆ -1. ಸಿಂಪ್ಲಿಫೈಡ್ ಆನ್ಸರ್ ಅನ್ನೇ ನಾನು ತಗೋಬೇಕು. ಸೊ ಈಗ ನನಗೆ ಮೂರನೇ ವೆಕ್ಟರ್ ನಾನು ಯಾವುದನ್ನ ತಗೋಬಹುದು, -1 1 ಮತ್ತೆ -1 ಅನ್ನ ತಗೋಬಹುದು. ಈಗ ಈ ರೂಟ್ ತರ ವ್ಯಾಲ್ಯೂ ಇದೆಯಲ್ಲ, ಇದನ್ನ ಏನು ಕಂಡುಹಿಡಿಯೋದು, ಸಿಂಪಲ್ ನಾರ್ಮಲೈಸ್ ಮಾಡ್ರಿ. ಸೊ ನಾರ್ಮಲೈಸ್ ಯಾವ ರೀತಿ ಮಾಡ್ತೀರಾ, ರೂಟ್ ಆಫ್ -1 ಹೋಲ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ -1 ಹೋಲ್ ಸ್ಕ್ವೇರ್. ವ್ಯಾಲ್ಯೂ ಏನಾಯ್ತು, -1 ಸ್ಕ್ವೇರ್ ಅಂತಂದ್ರೂ 1. ಸೊ 1 + 1 + 1 √3 ವ್ಯಾಲ್ಯೂ ಆಯಿತು. ಸೊ ಈಗ ನಾನೇನಂತ ಬರಿಬೋದು, V3 ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ √3 ಇಂಟು ಆ ವ್ಯಾಲ್ಯೂ ಬರೀರಿ, -1 1 ಮತ್ತೆ -1. ನೋಡಿ V1 ವ್ಯಾಲ್ಯೂ ಸಿಕ್ತು, V2 ವ್ಯಾಲ್ಯೂ ಸಿಕ್ತು, V3 ವ್ಯಾಲ್ಯೂ ಸಿಕ್ತು. ಕ್ರಾಸ್ ಪ್ರಾಡಕ್ಟ್ ಮಾಡ್ಕೊಂಡ್ರೆ ವೆರಿ ಈಸಿ ಟೆಕ್ನಿಕ್, ಸರಿನಾ. ಕಾಮನ್ ಫ್ಯಾಕ್ಟರ್ ಅನ್ನ ಹೊರಗಡೆ ತೆಗೆದು ಸಿಂಪ್ಲಿಫೈಡ್ ಆನ್ಸರ್ ಇರುತ್ತಲ್ಲ ಅದನ್ನ ನಾರ್ಮಲೈಸ್ ಮಾಡ್ರಿ. ಸೊ ಈ ರೂಟ್ ವ್ಯಾಲ್ಯೂ ಸಿಗುತ್ತೆ. ಸೊ ಅದನ್ನ ಡಿನಾಮಿನೇಟರ್ಗೆ ಹಾಕೋಬೇಕು. ಸೊ ಅದನ್ನ ಆಸ್ ಇಟ್ ಈಸ್ ಇಲ್ಲಿ ಬರ್ಕೋಬೇಕು. ಸೊ ಈಗ ಫೈನಲ್ V ವೆಕ್ಟರ್ ಏನಾಗಿರುತ್ತೆ, V1
V2 ಮತ್ತೆ V3 ಆಗಿರುತ್ತೆ ಸರಿನಾ. ಸೊ V1 ವ್ಯಾಲ್ಯೂಸ್ ಏನಿರೋದು 1/√6 ಇಂಟು 1 ಏನಾಗುತ್ತೆ 1/√6 ಆಯಿತು. 1/√6 ಇಂಟು 2 ಏನಾಗುತ್ತೆ 2/√6. 1/√6 ಇಂಟು 1 1/√6. ನೆಕ್ಸ್ಟ್ 1/√3 ನೆಕ್ಸ್ಟ್ V2 ವ್ಯಾಲ್ಯೂಸ್ ಏನಿರೋದು 1/√2 ಇಂಟು 1 ಏನಾಗುತ್ತೆ 1/√2. 1/√2 ಇಂಟು 0 0 ಆಗುತ್ತೆ. 1/√2 ಇಂಟು -1 -1/√2. ನೆಕ್ಸ್ಟ್ V3ಗೆ ಬಂದಾಗ 1/√3 ಇಂಟು -1 ಏನಾಯಿತು -1/√3. 1/√3 ಇಂಟು 1 ಏನಾಗುತ್ತೆ 1/√3 ಆಗುತ್ತೆ. -1/√3 -1 ಇಂಟು 1/√3 ಏನಾಗುತ್ತೆ -1/√3 ಆಗುತ್ತೆ. ಸೊ ಈಗ ನನಗೆ ಬೇಕಾಗಿರೋದು ವಿ ಟ್ರಾನ್ಸ್ಪೋಸ್ ವಿ ಅಲ್ಲ. ಸೊ ವಿ ಟ್ರಾನ್ಸ್ಪೋಸ್ ಯಾವ ರೀತಿ ಕಾಲಮ್ ಅನ್ನ ರೋ ಮಾಡಿಬಿಡ್ರಿ ಅಷ್ಟೇ ಸಿಂಪಲ್. ನೋಡಿ ಮೊದಲನೇ ಕಾಲಮ್ ಇದೆಯಲ್ಲ ಅದನ್ನ ರೋ ಮಾಡಿ 1/√6 ನೆಕ್ಸ್ಟ್ 1/√2 ನೆಕ್ಸ್ಟ್ -1/√3. ನೆಕ್ಸ್ಟ್ ಎರಡನೇ ರೋ ಅನ್ನು ಕೂಡ ಕಾಲಮ್ ಮಾಡಿ 2/√6 0 1/√3. ನೆಕ್ಸ್ಟ್ ಮೂರನೇ ರೋ ಅನ್ನ ಕಾಲಮ್ ಮಾಡಿ 1/√6 -1/√2 ನೆಕ್ಸ್ಟ್ -1/√3 ಸರಿನಾ. ಸೊ ಇವಾಗ ವಿ ಟ್ರಾನ್ಸ್ಪೋಸ್ ವ್ಯಾಲ್ಯೂ ಕೂಡ ಬಂತು. ಸೊ ಇವಾಗ ಏನಾದರೂ ಮಲ್ಟಿಪ್ಲೈ ಮಾಡಿ ಸಾಲ್ವ್ ಮಾಡಬೇಕಾ? ನೋ. ಸಮೇಷನ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ಯು ವ್ಯಾಲ್ಯೂ ಗೊತ್ತಿದೆ, ವಿ ಟ್ರಾನ್ಸ್ಪೋಸ್ ವ್ಯಾಲ್ಯೂ ಗೊತ್ತಿದೆ, ಅಷ್ಟನ್ನ ಬರೆದ್ರೆ ಸಾಕು. ಸೊ ಈಗ ಫೈನಲ್ ಆನ್ಸರ್ ಈ ತರ ಬರಬೇಕು A = ಸಮೇಷನ್ ಯು ವಿ ಟ್ರಾನ್ಸ್ಪೋಸ್ ವೇರ್ ಸಮೇಷನ್ = ಅದರ ವ್ಯಾಲ್ಯೂ ಯು ವ್ಯಾಲ್ಯೂ ಮತ್ತೆ ವಿ ಟ್ರಾನ್ಸ್ಪೋಸ್ ವ್ಯಾಲ್ಯೂ. ಇಷ್ಟು ಬರೆದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇನ್ನೂ ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ಅನ್ನ ಸಾಲ್ವ್ ಮಾಡ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.